ನಮ್ಮ ರಾಜರುಗಳೆಲ್ಲ ಏನು ಹಿಂದೂಗಳು ಅಂತ ನಾವು ಇವತ್ತು ಕ್ಲೈಮ್ ಮಾಡ್ತಾ ಇದ್ದೀವಿ, ಅವ್ರುಗಳು ಅವ್ರ ಶಾಸನಗಳಲ್ಲಿ ಬರ್ಸ್ಬೋದಿತ್ತು. ಭಗವದ್ಗೀತೆನ, ರಾಮಾಯಣನ, ಮಹಾಭಾರತನ ದೊಡ್ಡದಾಗಿ ಬರ್ಸ್ಬೋದಿತ್ತು. ಕೊಡಗು ಜಿಲ್ಲೆನಲ್ಲಿ ಕೊಡಗು ಜನರು ಯಾವುದೇ ಈ ಏನೋ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ ತಮ್ಮದು ಅಂತ ಒಪ್ಕೊಳ್ಳೋದಿಲ್ಲ. ಯಾವುದೇ ಬುಡಕಟ್ಟು ಸಮುದಾಯ ಭಾರತದಲ್ಲಿ ಯಾವುದೇ ಬುಡಕಟ್ಟು ಸಮುದಾಯ ಇವು ನಮ್ಮ ಧಾರ್ಮಿಕ ಗ್ರಂಥಗಳು ಅಂತ ಒಪ್ಕೊಳ್ಳೋದಿಲ್ಲ. ಆಯಿತಾ? ಸೊ ಹಾಗಾಗಿ ಇವರು ಎಸ್ ಟಿಗಳನ್ನು ಮತ್ತು ಎಸ್ ಸಿಗಳನ್ನು, ದಲಿತರನ್ನು ಇವು ಹೊರಗಡೆ ಇಟ್ಬಿಟ್ಟು ಚಾತುರ್ವರ್ಣದಲ್ಲಿ ಏನಿದಾರೋ ಇವ್ರುಗಳ ಲಾಭಕ್ಕೋಸ್ಕರ ಇದನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಒಂದು ಕಲ್ಲು ತೊಗೊಂಬಂದು ಅಲ್ಲಿ ಇಟ್ಟರೆ ಸಾಕು, ಅಲ್ಲಿಗೆ ಹೋಗಿ ಜನ ಕೈ ಮುಗಿದ್ಬಿಟ್ಟು ದಕ್ಷಿಣೆ ಹಾಕ್ಬಿಟ್ಟು ಬರ್ತಾರೆ. ಇವರಿಗೆ ಇನ್ವೆಸ್ಟ್ ಮಾಡೋ ಅಗತ್ಯನೇ ಇಲ್ಲ. ಒಬ್ಬ ಪೂಜಾರಿ ದಾರ ಹಾಕೊಂಡು ಕೂತ್ಕೊಂಡ್ರೆ ತಟ್ಟೆ ಹಿಡ್ಕೊಂಡು ಮುಗೀತು, ಅಲ್ಲಿಗೆ ಅವನ ಜೀವನ ನಡೆದೋಗತ್ತೆ ಅಲ್ಲಿಗೆ. ಸೊ ಅದೇ ಒಬ್ಬ ದಲಿತ ಏನಾದ್ರು ಕಲ್ಲಿಟ್ಕೊಂಡು ಹಂಗೆ ಕೂತ್ಕೊಂಡ್ರೆ ಯಾರು ಹೋಗ್ತಾರೆ? ಈ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರನ್ನ ಯಾಕೆ ಬಿಡೋದಿಲ್ಲ, ಅಥವಾ ಶನಿ ಸಿಂಹಾಸನ ದೇವಸ್ಥಾನಕ್ಕೆ ಯಾಕೆ ಮಹಿಳೆಯರನ್ನ ಬಿಡೋದಿಲ್ಲ? ಅಥವಾ ಅಂಥ ಸಮಾನತೆ ಇದ್ದಿದ್ದರೆ ನಮ್ಮ ದೇಶದಲ್ಲಿ ಎಲ್ಲ ಸೋ ಕಾಲ್ಡ್ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದಾವಲ್ಲ, ಅಲ್ಲಿ ಪೂಜಾರಿಗಳೆಲ್ಲ ಯಾವ ಜಾತಿಯವರಿದ್ದಾರೆ? ಇದನ್ನು ಯಾರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಭಗವದ್ಗೀತೆಯಲ್ಲಿ ಕೃಷ್ಣ ಅಂತಹ ಒಂದು ಕ್ರೈಮ್ನ ಏನು ವಿನಾಶ ಮಾಡಬೇಕು ಅಂತ ಅಂದಿದ್ದಿದ್ರೆ ಜೂಜಾಡಬೇಕಾದ್ರೆ ಪಾಂಡವರಿಗೆ, ಕೌರವರಿಗೆ ಹೇಳ್ಬೋದಿತ್ತು. ಅವನು ದೇವರು ಅಂತ ಅಂದ್ಕೊಂಡ್ಮೇಲೆ ದೇವ್ರಿಗೆ ಒಂದು ಮನಃಶಕ್ತಿ ಪರಿವರ್ತನೆ ಮಾಡುವಷ್ಟು ತಾಕತ್ತಿರೋದಿಲ್ವಾ? ಅಷ್ಟು ಪವರ್ ಇರೋದಿಲ್ವಾ ದೇವರಿಗೆ? ತಥಾಸ್ತು ಅಂದ್ಬಿಟ್ಟು ಎಲ್ಲನೂ ಕೊಡುವಂಥ ದೇವರು, ನೂರಾರು ವರ್ಷ ಕಲ್ಲಾಗಿದ್ದಂಥ ಅಹಲ್ಯನ ಮನುಷ್ಯ ಮಾಡುವಂಥ ದೇವರು ಒಂದು ಎರಡು ಕುಟುಂಬಗಳನ್ನು, ಸ್ವಂತ ಸಂಬಂಧಿಗಳಾಗಿರುವಂಥ ಎರಡು ಕುಟುಂಬದ ನಡುವೆ ಒಂದು ಶಾಂತಿ ಸಂಧಾನ ಮಾಡುವಷ್ಟು ಕೂಡ ಕೆಪಾಸಿಟಿ ಇರ್ಲಿಲ್ವಾ? ಹಂಗಾದ್ರೆ ಸಮಾನತೆ ಅನ್ನುವಂತ ವಿಚಾರ ತಡೆಯೋದು, ಕೆಲ ಜಾತಿಯವ್ರನ್ನ ಸಮಾನವಾಗಿ ಈಗಲೂ ಕೂಡ ತಮ್ಮ ವಿಚಾರಗಳು. ಈಗ ನೇರವಾಗಿ ರಂಜಿನಿ ಮೇಡಮ್ ಹತ್ರ ಬರ್ತೀನಿ. ಮೇಡಮ್, ನಿಮ್ದೇ ಅವಕಾಶ, ಕ್ವಿಕ್ ಆಗಿ ಮುಗಿಸಿ ಮ್ಯಾಮ್. ಖಂಡಿತ. ಮುಖ್ಯವಾಗಿ ಏನು ನಾವು ನೋಡಬೇಕು ಅಂದರೆ, ಮೆಂಟಲ್ ಹೆಲ್ತ್ ಪ್ರಕಾರ ನಾವು ಜನಗಳನ್ನು ನೋಡಬೇಕು ಅಂತಂದರೆ, ಕ್ರೈಮ್ ಯಾಕೆ ಬೆಳೀತಾ ಇದೆ? ಇದು ಗ್ರಂಥಗಳಿಂದನೂ ಬೆಳೀತಾ ಇಲ್ಲ. ನಮಗೆ ಬೆಳೀತಾ ಇರೋದು ಕ್ರೈಮ್ ಎಲ್ಲಿಂದ ಅಂತ ನಾವು ನೋಟಿಸ್ ಮಾಡಬೇಕು. ಇದು ಬೆಳೀತಾ ಇರೋದು ಗ್ರೀಡಿಂದ, ಅಸಮಾನತೆಯಿಂದ. ಆ್ಯಂಡ್ ನೋ ವೇ ದಟ್ ಯಾರು ಒಬ್ರನ್ನೊಬ್ರು ಅಕ್ಸೆಪ್ಟ್ ಮಾಡೋದು, ಅಕ್ಸೆಪ್ಟೆನ್ಸ್ ಝೀರೋ. ಇನ್ನೊಂದು, ಮಕ್ಕಳಿಗೆ ನಾವು ಯಾವುದನ್ನು ತಿಳಿ ಹೇಳ್ತಾ ಇಲ್ಲ. ಈ ಕಮಿಂಗ್ ಜೆನ್ ಆಲ್ಫಾ ಇವ್ರಿಗೆ ಏನೂ ಗೊತ್ತಿಲ್ಲ. ಇವ್ರಿಗೆ ಯಾವ ಥರದಲ್ಲೂ ನಾವು ಎಜುಕೇಟ್ ಮಾಡ್ತಾ ಇಲ್ಲ. ನಮ್ಮದು ಎಷ್ಟು ಕಮ್ಮಿ ಇದೆ ನಾವು ಹೇಳ್ಕೊಳ್ಬೇಕು ಅಂದರೆ, ನಮ್ಮ ಹತ್ರ ಇರೋಷ್ಟು ಮೈನಸ್ ಪಾಯಿಂಟ್ಸ್ ಆ್ಯಸ್ ಎಲ್ಡರ್ಸ್ ತುಂಬ ಇದೆ. ನಾವು ದೊಡ್ಡದಾಗಿ ಏನೇನೋ ವಿಚಾರಧಾರೆ ಮಾಡ್ತಾ ಇದ್ದೀವಿ ಹೊರತು ಆ ಮಕ್ಕಳಿಗೆ ಈ ಎಲ್ಲ ಸಂಗತಿ ಮುಟ್ತಾ ಇದೆಯಾ ಅಂತ ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ. ತುಂಬ ಕಮ್ಮಿ ಫ್ಯಾಮಿಲೀಸ್ ಇವತ್ತೂ ವ್ಯಾಲ್ಯೂಸ್ ಇಟ್ಕೊಂಡು ಬದುಕ್ತಾ ಇದೆ. ಸೊ ಆ ವ್ಯಾಲ್ಯೂಸನ್ನು ಇಂಪಾರ್ಟ್ ಮಾಡೋರು ಕೂಡ ಇವತ್ತಿಲ್ಲ, ಸ್ಕೂಲ್ನಲ್ಲೂ ಇಲ್ಲ, ಕಾಲೇಜಸ್ಸಲ್ಲಿಲ್ಲ. ಸೊ ಯಾವುದೋ ಒಂದು ಮೂಲಕ ಅದನ್ನು ಮುಟ್ಟಿಸ್ಲಿಕ್ಕಾಗತ್ತೆ ಅಂತ ಅಂದರೆ ದಯವಿಟ್ಟು ಮುಟ್ಸೋಣ. ಮಕ್ಕಳಿಗೆ ಒಂದು ಒಳ್ಳೆಯ ವಿಚಾರಧಾರ ಎಲ್ಲ ಕಡೆಯಿಂದನೂ ಬರಲಿ. ದಟ್ ವಾಸ್ ಎಕ್ಸಾಕ್ಟ್ಲಿ ವಾಟ್ ವಿವೇಕಾನಂದ ಸೆಡ್, ಲೆಟ್ ನಾಲೆಡ್ಜ್ ಕಮ್ ಫ್ರಮ್ ಆಲ್ ಸೈಡ್ಸ್. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಎಲ್ಲ ಕಡೆಯಿಂದ ಧಾರೆಯಿಂದ ಹೊರದು ಬರಲಿ. ನಮ್ಮ ದೇಶದಲ್ಲಿ ಯಾವತ್ತೂ ಯಾವುದ್ರದ್ದು ಕುಂದತೆ ಇರದೇ ಇರಲಿ. ಮಕ್ಕಳಿಗೆ ಒಂದು ಸಂತೋಷವಾದ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಿಕೊಡೋಕ್ಕಾದರೆ ಕೊಡೋಣ. ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ, ಕೆಟ್ಟ ವಿಚಾರಗಳನ್ನು ತರೋದು ಬೇಡ. ಒಬ್ಬರನ್ನು ಕೊಲೆ ಮಾಡೋದಾಗಲಿ, ಒಬ್ರಿಗೆ ಹಿಂಸೆ ಹೇಟ್ ಮಾಡೋದಾಗಲಿ, ವೈರತ್ವ ತರೋದಾಗಲಿ, ಇದನ್ನು ಅಟ್ಲೀಸ್ಟ್ ನಾವು ತಡೆಗಟ್ಟಕ್ಕಾದರೆ ನಾವು ತುಂಬ ದೊಡ್ಡ ಕೆಲಸ ಮಾಡ್ದಂಗೆ ಆಯಿತು ಸಮಾಜದಲ್ಲಿ. ಓಕೆ, ಭಾಸ್ಕರನ್ ಸರ್ ಏನಾದ್ರು ಹೇಳಬೇಕಾ? ಕ್ವಿಕ್ಕಾಗಿ ಮುಗಿಸ್ಬೇಕು ಸರ್. ನೋಡಿ, ಭಗವದ್ಗೀತೆಯನ್ನು ಶಾಲಾ ಪಠ್ಯಕ್ರಮದಲ್ಲಿ ಅಳವಡಿಸಿಲ್ಲ. ಇದು ಯಾವುದೋ ಒಂದು ಆ್ಯನ್ಯುವಲಿ ಯಾವುದೋ ಒಂದು ಈವೆಂಟ್ ನಡಿಬೇಕಾದ್ರೆ ಒಂದನ್ನು ಇಟ್ಟಿದ್ದಾರೆ ಆಲ್ಟರ್ನೇಟ್ ಆಗಿ, ಯು ಟೇಕ್ ಇಟ್ ಆರ್ ನಾಟ್ ಅಂತೇಳಿ. ಇದರಲ್ಲಿ ಬಹುದೊಡ್ಡದಾದಂಥ ವ್ಯತ್ಯಾಸ ಮತ್ತೊಂದು ಇಲ್ಲ. ಭಗವದ್ಗೀತೆಯನ್ನು ಅವರು ಮೇಡಮ್ ಅವರು ಹೇಳ್ದಂಗೆ ಯಾರ ಮೇಲೂ ಹೇರಂಗಿಲ್ಲ. ಆದರೆ ಅದನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದಾಗ, ಅದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳಿ ಸ್ಟೂಡೆಂಟ್ಸ್ ಬಂದರೆ ಅದನ್ನು ತಡಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಒತ್ತಡ ಪೂರ್ವಕ ಅಲ್ಲ, ಸ್ವಯಂ ಪ್ರೇರಿತವಾಗಿ ಅವ್ರು ಮುಂದೆ ಬಂದಾಗ ಒಪ್ಕೊಳ್ಳಿ ಅದನ್ನ ಅಂತ. ನಾನು ರಾಮಾಯಣ ತಗೊಂಡು ಎಕ್ಸಾಮ್ ಬರ್ದಿದ್ದೀನಿ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ. ಯಾರು ಏನು ಅದನ್ನ ನಮಗೆ ಸರ್ ಏನಾದ್ರು ಹೇಳ್ಬೇಕಾ? ಇದನ್ನ ಎಲ್ಲರೂ ಮಕ್ಕಳಿಗೆ ಆರಂಭದಿಂದಲೇ ಕಲಿಸೋದು ಒಳ್ಳೆಯದು. ತಂದೆ ತಾಯಿಗಳು ಅದನ್ನು ಮಾಡಿಸ್ಕೊಂಡು ಅವ್ರ ಮಕ್ಕಳಿಗೆ, ಬೇರೆ ಮಕ್ಕಳಿಗೂ
ಜಾತಿ ಬಿಟ್ಬಿಡಿ, ಜಾತಿ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಮಕ್ಕಳು ಬೆಳಿಬೇಕಾದ್ರೆ ಇದು ಇಂಥ ವ್ಯವಸ್ಥೆಗಳು ಬೇಕಾಗ್ತದೆ. ಅದು ಸ್ಕೂಲ್ ಕಾಲೇಜುಗಳಲ್ಲಿ ಬೆಳೆಸಿದ್ರೆ ನಮ್ಮ ಹುಡುಗರು ಮುಂದೆ ಈ ಕ್ರೈಮ್ ಇದ್ದಾರಲ್ಲ, ಜಾತಿಗೆ ಸೇರ್ತಾರೆ, ಕ್ರೈಮ್ ಮಾಡೋ ಜಾತಿಗೆ ಸೇರ್ತಾರೆ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇಂಥದ್ದು ಭಾಳ ಪ್ರಾಮುಖ್ಯ ಅಂತ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕಾಗಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಪ್ರಮುಖವಾಗಿ ಒಂದಂತೂ ಬಹಳ ಸ್ಪಷ್ಟ ಆಯಿತು, ಸಮಾಜದಲ್ಲಿ ಸಮಾನತೆ ಇರಬೇಕು. ಆ ಸಮಾನತೆಯ ಮನೋಭಾವನೆ ಬೆಳೆಸೋದು ಹೇಗೆ ಅಂತ ಮನೆಯಿಂದ ಪ್ರಾರಂಭ ಆಗಬೇಕು. ಅದು ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಥ ಗೋಷ್ಠಿಗಳನ್ನು ಆಯೋಜನೆ ಮಾಡೋ ಮೂಲಕ, ಒಂದು ಧರ್ಮ ಗ್ರಂಥಗಳನ್ನು ಓದೋ ಮೂಲಕ ತಿಳಿಸೋ ಪ್ರಯತ್ನಗಳಾಗಬಾರ್ದು. ಬಟ್ ಎಲ್ಲದರಲ್ಲೂ ಕೂಡ ಸಮಾನತೆ, ಧ್ಯಾನ, ಯೋಗ ಅದರ ಬಗ್ಗೆ ಟೀಚ್ಗಳನ್ನ ಮಾಡಲಿ, ಗೋಷ್ಠಿಗಳನ್ನು ಆಯೋಜನೆ ಮಾಡಲಿ ತಪ್ಪಲ್ಲ. ಆದರೆ ಒಂದು ಗ್ರಂಥಕ್ಕೆ ಸೀಮಿತ ಆಗಬೇಕು, ಅದನ್ನೇ ಓದಬೇಕು, ಒತ್ತಡ ಹಾಕುವಂತಹ ಪ್ರಯತ್ನಗಳು ಆಗಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಮನೆಯೇ ಮೊದಲ ಪಾಠಶಾಲೆ ಅಂತ ಅದಕ್ಕೆ ಹಿರಿಯರು ಹೇಳ್ತಾ ಇದ್ದಿದ್ದು. ಮನೆಯಿಂದಲೇ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಆಗಲಿ, ಒಳ್ಳೆ ಸಂಸ್ಕೃತಿಗಳನ್ನು ನೀಡುವಂತಹ ಕೆಲಸಗಳು ಎಲ್ಲಾ ಧರ್ಮಗಳಿಂದಲೂ ಆಗಲಿ ಅನ್ನೋದಷ್ಟೇ